ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಇವತ್ತು ನಾವು ಶೃಂಗೇರಿ ಶಾರದಾ ಪೀಠವನ್ನು ದರ್ಶನ ಮಾಡಿ ಬರೋಣ. ಶಾರದಾ ಮಠ. ಇವಾಗ ನಾನು ಶೃಂಗೇರಿಗೆ ಬಂದಿದ್ದೇನೆ. ನಾವು ಬ್ಯಾಂಗ್ಳೂರಿಂದ ಹೊರಟಿರುವಂಥದ್ದು. ಶೃಂಗೇರಿಗೆ ಬೆಳಿಗ್ಗೆ 9 ಗಂಟೆ ಹಾಗೆ ಹೊರಟಿದ್ದೇವೆ ನಾವು. ಬ್ಯಾಂಗ್ಳೂರಿಂದ ನಮ್ಮ ಶೃಂಗೇರಿಗೆ ಸಾಧಾರಣ ಒಂದು 320 ಕಿಲೋಮೀಟರ್ ಹತ್ರ ಇರ್ಬೋದು ಆಗ್ತದೆ. ಹಾಗೆ ನಾವಿಲ್ಲಿ 3 ಗಂಟೆ ಹತ್ರ ಆಗಿತ್ತು ನಾವು ಬಂದು ಇಲ್ಲಿ ಸೇರುವಾಗ. ನೋಡಿ, ನಾವೀಗ ಶೃಂಗೇರಿ ಶಾರದಾ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಒಳಗಡೆ ಹೋಗಬೇಕು. ರಾಜಗೋಪುರ ಕಾಣ್ತಾ ಉಂಟು ನೋಡಿ ನಿಮಗೆ. ಶೃಂಗೇರಿ ಚಿಕ್ಕಮಗಳೂರು ಡಿಸ್ಟಿಕ್ಕು, ಶೃಂಗೇರಿ ಮಲೆನಾಡಿನ ತಪ್ಪಲಿನಲ್ಲಿ ಇರುವಂಥದ್ದು. ಗಾಳಿ ತುಂಬ ಉಂಟು, ಮಳೆ ಬರುವ ವಾತಾವರಣ ಉಂಟು. ಹಾಗಾಗಿ ಇಲ್ಲಿ ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ ದೇವರ ದರ್ಶನಕ್ಕೆ ಅಂತ, ಶೃಂಗೇರಿಯ ಮಠಕ್ಕೆ. ಈಗ ಇಲ್ಲಿ ಸೇವೆಗಳನ್ನೆಲ್ಲ ಇಲ್ಲಿ ತಗೊಳ್ಬೇಕು. ನೋಡಿ ಹೇಗೆ ಕಾಣ್ತಾ ಉಂಟು. ಮಳೆಯ ವಾತಾವರಣ ಇರೋದ್ರಿಂದ ಮೋಡ ಕವಿದಿದೆ. ತುಂಬ ಮೋಡ ಇದೆ ಆಯಿತಾ. ಇಲ್ಲಿ ಸೇವೆಗಳೆಲ್ಲ ಇಲ್ಲಿ ಸಿಗ್ತದೆ. ನಮಗೆ ಯಾವುದೇ ರೀತಿಯ ಸೇವೆ ಬೇಕಾದರೂ ಸಹ ಇಲ್ಲಿ ಸಿಗ್ತದೆ. ನಾವಿಲ್ಲಿ ಸೇವೆ ತಗೊಂಡು ಹಾಗೆ ದೇವಿ ದರ್ಶನಕ್ಕೆ ಹೋಗಬೇಕು. ಸೇವಾ ಕೌಂಟ್ರ್ ಅಂತ ಇದೆ ಇಲ್ಲಿ. ಇದು ಶಂಕರಾಚಾರ್ಯರು ಸ್ಥಾಪಿಸಿದ 4 ಮಠಗಳಲ್ಲಿ ಮೊದಲನೇ ಮಠ ಇದು ಶೃಂಗೇರಿ ಶಾರದಾ ಮಠ. ನೋಡಿ, ಇಲ್ಲಿ ಅಮ್ಮನವರ ದರ್ಶನ ನಮಗೆ ಒಳಗಡೆ ವಿಡಿಯೋಗೆ ಅಲೌ ಇರಲಿಲ್ಲ. ಹಾಗಾಗಿ ಈಗ ನಾವು ದೇವಿ ದರ್ಶನ ಮಾಡಿ ಬಂದೆವು. ಇಲ್ಲಿ ಕಲ್ಲಿನ ದೇವಸ್ಥಾನ ಕಾಣ್ತಾ ಉಂಟು ನೋಡಿ. ಫುಲ್ಲು ಕಲ್ಲಿಂದ. ಇದು ವಿದ್ಯಾಶಂಕರ ದೇವಸ್ಥಾನ ಶೃಂಗೇರಿಯಲ್ಲಿರುವಂಥದ್ದು. ಶೃಂಗೇರಿ ದೇವಸ್ಥಾನದ ಹೊರಗಡೆ ಈ ರೀತಿ ಕಾಣ್ತದೆ ನೋಡಿ. ಇಲ್ಲಿ ಎಲ್ಲ ಅಕ್ಷರಾಭ್ಯಾಸ ಮಂಟಪ ಎಲ್ಲ ಉಂಟು. ಇಲ್ಲಿ ಅಕ್ಷರಾಭ್ಯಾಸ ಎಲ್ಲ ಮಾಡೋದಾದರೆ ನೀವು ಬೆಳಿಗ್ಗೆನೇ ಬರಬೇಕು. ಸಂಜೆ ಬಂದರೆ, ಮಧ್ಯಾಹ್ನದ ಮೇಲೆ ಬಂದರೆ ನಿಮಗೆ ಅದೆಲ್ಲ ಸಿಗೋದಿಲ್ಲ. ಅಕ್ಷರಾಭ್ಯಾಸ ಮಾಡಲಿಕ್ಕೆಲ್ಲ ಇಲ್ಲ ಅಂತೆ. ಅದೆಲ್ಲ ಸೇವೆ ಬೇಕಾದರೆ ನೀವು ಬೆಳಿಗ್ಗೆನೇ ಬಂದು ಮಾಡಿಸ್ಬೋದು. ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ವಿದ್ಯಾದೇವತೆಯೇ ಸರಸ್ವತಿ ಅಲ್ವಾ, ಹಾಗಾಗಿ ಆ ತಾಯಿಯೇ ನೆಲೆಸಿರುವಂಥ ಸ್ಥಳ ಶೃಂಗೇರಿ. ಹಾಗಾಗಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಓದಲಿಕ್ಕೆಲ್ಲ ತುಂಬಾ ಒಂದು ಆಸಕ್ತಿ ಬರ್ತದೆ ಅಂತೆ. ಹಾಗೆ ಇಲ್ಲಿ ನೋಡಿ, ಮಕ್ಕಳೆಲ್ಲ ದೇವಿ ದರ್ಶನ ಮಾಡಿ ಬಂದು ನಿಂತಿದ್ದಾರೆ. ಹಾಗೆ ನಾವು ಇಲ್ಲಿಗ ವಿದ್ಯಾಶಂಕರನ ದರ್ಶನ ಮಾಡುವಂಥ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ತುಂಬ ಮೋಡ ಇದೆ. ಎಲ್ಲರೂ ನಾವು ವಿದ್ಯಾಶಂಕರ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಈಗ ನಾವು ಎಲ್ಲ ದೇವರ ದರ್ಶನ ಮಾಡಿ ತುಂಗಾ ನದಿಯ ತೀರಕ್ಕೆ ಬಂದೆವು ನೋಡಿ. ಇಲ್ಲಿ ತುಂಗಾ ನದಿಯ ಹತ್ತಿರ ಬಂದೆವು. ಇಲ್ಲಿ ಶೃಂಗೇರಿಯ ನದಿ, ತುಂಗಾ ನದಿ ಶೃಂಗೇರಿಯಲ್ಲಿರೋದು. ಇಲ್ಲಿ ತುಂಬ ಮೀನುಗಳಿದ್ದಾವೆ ಆಯಿತಾ. ಮೀನುಗಳದ್ದು ಒಂದು ಕತೆ ಉಂಟು ಇಲ್ಲಿ. ಆದರೆ ಶಂಕರಾಚಾರ್ಯರು ಕೇರಳದಿಂದ ಬರುವಾಗ ಒಂದು ಮೀನನ್ನು ಹಿಡಿದುಕೊಂಡು ಬಂದ್ರಂತೆ ಅಂತ ಒಂದು ಕತೆ ಉಂಟು ಇಲ್ಲಿ. ಆ ಮೀನಿಗೆ ಚಿನ್ನದ ಮೂಗುತಿಯನ್ನು ಹಾಕಿದ್ರಂತೆ. ಈಗಲೂ ಕೂಡ ಆ ಮೀನು ಜೀವಂತವಾಗಿದೆ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಕತೆ ಉಂಟು ಇಲ್ಲಿ. ಆದರೆ ಅದು ಎಲ್ಲರಿಗೂ ದರ್ಶನ ನೀಡುವುದಿಲ್ಲ. ಅದನ್ನು ದರ್ಶನ ನೀಡಿದರೆ ತುಂಬಾ ಒಳ್ಳೆಯದಂತೆ ಆ ಮೀನು, ಹಾಗೆ ಹೇಳ್ತಾರೆ. ಈಗ ನಾವು ನದಿಯ ತೀರಕ್ಕೆ ಬಂದೆವು. ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಬರುವಾಗ ನಾವು ಮಂಡಕ್ಕಿ ಏನಾದರೂ ತಗೊಂಡು ಬರಬೇಕಂತೆ. ಬಂದರೆ ಮೀನಿಗೆ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲ ನಾವು ಮಂಡಕ್ಕಿ ತಗೊಂಡು ಬಂದಿದ್ದೇವೆ ನೋಡಿ, ಹಾಕ್ತಾ ಇದ್ದೇವೆ. ಮೀನುಗಳೆಲ್ಲ ಒಂದು ಕಡೆ ಓಡಿ ಬರ್ತವೆ ನಾವು ಏನಾದರೂ ತಂದು ಹಾಕಿದರೆ. ನೋಡಿ, ಅಲ್ಲಿ ಕಪ್ಪು ಕಪ್ಪು ಎಲ್ಲ ಕಾಣ್ತಾ ಉಂಟಲ್ಲ, ಅದು ಫುಲ್ಲು ಮೀನು. ಇದು ದೇವರ ಮೀನು ಅಂತ. ಯಾರು ಸಹ ಇದನ್ನು ಹಿಡಿಯುವ ಪ್ರಯತ್ನ ಅದೆಲ್ಲ ಮಾಡೋದಿಲ್ಲ ಅಂತ. ಇಲ್ಲಿ ದೇವರ ಮೀನು ಇದು. ಶೃಂಗೇರಿಯಲ್ಲಿರುವಂಥದ್ದು ಸಾಕ್ಷಾತ್ ಸರಸ್ವತಿಯ ಸ್ವರೂಪ ಅಂತ ಹೇಳ್ತಾರೆ. ಅಷ್ಟು ಇದಿದೆ. ಇಲ್ಲಿ ಇನ್ನೊಂದು ಕತೆ ಇದೆ ನೋಡಿ. ಇಲ್ಲಿ ತುಂಬಾ ಇದು ಹಾವು ಮತ್ತು ಕಪ್ಪೆಯ ಕತೆ. ಅಂದರೆ ಬಸ್ರಿ ಕಪ್ಪೆ ತನ್ನ ಬಿಸಿಲಿನ ಬೇಗೆಗೆ ಅದಕ್ಕೆ ತುಂಬ ಆಯಾಸ ಆಗ್ತಾ ಇರುವಾಗ ಹಾವೇ ಬಂದು ತನ್ನ ಹೆಡೆಯನ್ನು ಬಿಚ್ಚಿ ಅದಕ್ಕೆ ನೆರಳನ್ನು ಕೊಟ್ಟಿರುವಂತೆ.
ಅದು ಇಲ್ಲಿ ತುಂಬಾ ಪವಾಡ ಅಂತಲೇ ಹೇಳ್ಬೋದು. ಕಪ್ಪೆಗೂ ಹಾವಿಗೂ ಯಾವತ್ತೂ ದ್ವೇಷನೇ ಇರ್ತದೆ, ಆದರೆ ಅದು ತನ್ನ ಹೆಡೆಯನ್ನು ಬಿಚ್ಚಿ ಕಪ್ಪೆಗೆ ಆಸರೆಯಾಗಿರುವಂಥ ಒಂದು ಸ್ಥಳ ಅಂದರೆ ಶೃಂಗೇರಿಯಲ್ಲಿದೆ. ಹಾಗಾಗಿ ಇದು ತುಂಬಾ ಪವಾಡ. ಹಾಗೆ ಇಲ್ಲಿ ಎಲ್ಲ ದೇವರ ದರ್ಶನ ಮಾಡಿ ಮೀನುಗಳಿಗೆ ಮಂಡಕ್ಕಿ ಎಲ್ಲ ಹಾಕಿ, ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಮಳೆ ಅಂದರೆ ಸ್ವಲ್ಪ ಸ್ವಲ್ಪ ಹನಿ ಬರ್ತಾ ಉಂಟು, ಜಾಸ್ತಿ ಇಲ್ಲ. ಎಲ್ಲ ನಿಂತು ನೋಡ್ತಾ ಇದ್ದಾರೆ ನೋಡಿ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಮಂಡಕ್ಕಿ ಹಾಕ್ತಾ ಇದ್ದಾರೆ. ಅವರಿಗೆ ಮಳೆ ಬರೋದಕ್ಕಿಂತ ಹೆಚ್ಚು ಮಂಡಕ್ಕಿ ಹಾಕುವುದು, ಆ ಮೀನು ನೋಡುವುದರಲ್ಲಿ ಆಸಕ್ತಿ ಜಾಸ್ತಿ. ಎಲ್ಲ ಸಹ ಹಾಕ್ತಾ ಇದ್ದಾರೆ. ಮೀನುಗಳು ಓಡಿ ಬರ್ತಾ ಇದ್ದಾವೆ ಅಲ್ಲ, ಅದು ಖುಷಿ ಮಕ್ಕಳಿಗೆ. ಈಗ ನಾವು ದೇವರ ದರ್ಶನ ಎಲ್ಲ ಮಾಡಿ ಗುರುಗಳ ದರ್ಶನಕ್ಕೆ ಅಂತ ಹೊರಟ್ವಿ. ಶೃಂಗೇರಿ ಮಠದ ಗುರುಗಳ ದರ್ಶನ ಮಾಡಿ ಬರೋಣ ಅಂತ ಹೊರಟ್ವಿ. ಹಾಗೆ ಮಠಕ್ಕೆ ಹೋಗಬೇಕಾದ್ರೆ ಗಂಡಸರೆಲ್ಲ ಪಂಚೆ ಹಾಕ್ಕೊಂಡು ಹೋಗಿರ್ಬೇಕಂತೆ. ಹಾಗೆ ಹೆಂಗಸರಿ ಸ್ಯಾರಿ ಅಥವಾ ಚೂಡಿದಾರ ಅಥವಾ ಡ್ರೆಸ್ ಹಾಕ್ಕೊಂಡ್ರೆ ನೀವು ವೇಲ್ ಹಾಕ್ಕೊಂಡಿರಬೇಕು. ಅದೇ ರೀತಿ ಪ್ಯಾಂಟು ಶರ್ಟು ಆ ರೀತಿ ಯಾವುದಕ್ಕೂ ಕೂಡ ಇಲ್ಲಿ ಅಲೋ ಇಲ್ಲ, ಗುರುಗಳ ದರ್ಶನಕ್ಕೆ ಅಲೋ ಇಲ್ಲ. ಆ ರೀತಿಯ ಒಂದು ಡ್ರೆಸ್ ಕೋಡ್ ಕೂಡ ಇಲ್ಲಿದೆ. ಅಂದರೆ ಸ್ಯಾರಿ ಹಾಕ್ಕೊಂಡು ಬಂದಿರಬೇಕು, ಇಲ್ಲಾಂದರೆ ನೀವು ಡ್ರೆಸ್ ಚೂಡಿದಾರ ಹಾಕ್ಕೊಂಡು ಬಂದರೆ ಅದಕ್ಕೆ ವೇಲ್ ಹಾಕ್ಕೊಂಡು ಬಂದಿರಬೇಕು, ಇಲ್ಲಾಂದರೆ ನಿಮಗೆ ಒಳಗಡೆ ಎಂಟ್ರಿ ಇಲ್ಲ ಗುರುಗಳ ದರ್ಶನಕ್ಕೆ. ನಾವಿಲ್ಲಿ ಗುರುಗಳ ದರ್ಶನ ಮಾಡಿ ಹೊರಡೋಣ ಅಂತ ಬಂದ್ವಿ. ಗುರುಗಳು 6 ಗಂಟೆಗೆ ಬರ್ತಾರೆ ಅಂತ ಹೇಳಿದರು, ಹಾಗಾಗಿ ಕಾಯ್ತಾ ಇದ್ದೇವೆ. ಗುರುಗಳ ದರ್ಶನ ಮಾಡಿ ನಾವು ಹೊರಡಬೇಕು. ಇವಾಗ ನಾವು ಗುರುಗಳ ದರ್ಶನಕ್ಕೆ ಕಾಯ್ತಾ ಇದ್ದೇವೆ. ಹಾಗೆ ಗುರುಗಳ ದರ್ಶನ ಮಾಡಿ ಬಂದ್ವಿ. ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಾವು ಒಂದು ಕಡೆ ಕೂತಿದ್ದೇವೆ, ಹೋಗಲಿಕ್ಕೆ ಆಗ್ತಾ ಇಲ್ಲ, ಮಳೆ ಬರ್ತಾ ಉಂಟು. ಹಾಗಾಗಿ ನಾವಿಲ್ಲಿ ಕೂತಿದ್ದೇವೆ. ಈಗ ನಾವು ದೇವರ ದರ್ಶನ ಗುರುಗಳ ದರ್ಶನ ಎಲ್ಲ ಆಯಿತು. ಇನ್ನೇನು ನಾವು ಹೊರಡೋಗಬೇಕು. ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.